ಐಸ್ ಕ್ರೀಮ್ ಬ್ಯಾನ್, ತಿಂದವರಿಗೂ ದಂಡ, ಮಾರಿದವರಿಗೂ ದಂಡ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಈ ಒಂದು ಗ್ರಾಮ ಇದೀಗ ಐಸ್ ಕ್ರೀಮ್ ಅನ್ನ ಆ ಗ್ರಾಮದಲ್ಲಿ ಬ್ಯಾನ್ ಮಾಡಿದೆ. ಯಾರಾದ್ರೂ ಒಂದು ವೇಳೆ ಐಸ್ ಕ್ರೀಮ್ ತಿಂದ್ರೆ 1,000 ರೂಪಾಯಿ ದಂಡ, ಜೊತೆಗೆ ಯಾರು ಐಸ್ ಕ್ರೀಮ್ ಅನ್ನ ಮಾರಾಟ ಮಾಡಿರ್ತಾರೆ ಅವರಿಗೆ 3,000 ರೂಪಾಯಿ ದಂಡ. ಕ್ಯಾನ್ಸರ್ ಕಾರಕ ಆಗುತ್ತೆ, ಮುಂದೆ ಮಕ್ಕಳ ಆರೋಗ್ಯದ ಮೇಲೆ ಅಥವಾ ಭವಿಷ್ಯದ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಬಹುತೇಕವಾಗಿ ನೋ ಸ್ಮೋಕಿಂಗ್ ಬೋರ್ಡ್ಗಳನ್ನ ಹಾಕಿರ್ತಾರೆ ಅಥವಾ ಮದ್ಯಪಾನ ಮಾಡಬಾರ್ದು ಅಂತ ಹಾಕಿರ್ತಾರೆ. ಎಲ್ಲಿಯಾದ್ರೂ ಕೆಲವು ಪ್ರದೇಶಗಳಲ್ಲಿ ಸ್ಮೋಕಿಂಗ್ ಮಾಡಿದ್ರೆ ಅಥವಾ ಮದ್ಯಪಾನ ಮಾಡಿದ್ರೆ ದಂಡ ಅಂತ ಹೇಳಿ, ಸಿಗರೇಟ್ ಸೇದಿದ್ರೆ ದಂಡ ಅಂತ ಹೇಳಿ ನಾವು ಕೇಳ್ತೇವೆ ಬಹಳಷ್ಟು ಕಡೆಗಳಲ್ಲಿ. ಆದರೆ ಈ ಒಂದು ಊರಲ್ಲಿ ಏನಂತ ಹೇಳಿದ್ರೆ ಐಸ್ ಕ್ರೀಮ್ ತಿಂದ್ರೆ ದಂಡ ಅಂತ ಹೇಳಿ ಇಲ್ಲಿ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ. ಆ ಒಂದು ಪುಟ್ಟ ಗ್ರಾಮದ ಕಥೆಯನ್ನ ನಾನೀಗ ಹೇಳ್ತೇನೆ. ಐಸ್ ಕ್ರೀಮ್ ಅಂದ್ರೆ ಯಾರಿಗಿಷ್ಟ ಇಲ್ಲ? ಬಹುತೇಕವಾಗಿ ಈ ಬಿಸಿಲು, ಅದರಲ್ಲೂ ಕೂಡ ಬೇಸಿಗೆ ಸಮಯದಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಥವಾ ತಂಪು ಪಾನೀಯಗಳನ್ನು ಕುಡಿಬೇಕು ಅನ್ನೋದು ಎಲ್ಲರ ಆಸೆ ಆಗುತ್ತೆ. ಅದರಲ್ಲೂ ಮಕ್ಕಳಂತೂ ಹುಚ್ಚೆದ್ದು ಈ ಒಂದು ಐಸ್ ಕ್ರೀಮ್ನ ಗೀಳಿಗೆ ಬಿದ್ದಿರ್ತಾರೆ. ಬಹಳಷ್ಟು ಮಕ್ಕಳು ಐಸ್ ಕ್ರೀಮ್ ಅಂತ ಹೇಳಿದ್ರೆ ಪಂಚಪ್ರಾಣ. ಅವರಿಗೆ ಬೇರೆ ಏನು ಕೊಟ್ಟರು ತಿನ್ನೋದಿಲ್ಲ, ಐಸ್ ಕ್ರೀಮು ಅಥವಾ ಚಾಕ್ಲೇಟ್ ಇದ್ರೆ ಸಾಕು, ಅವರು ಅದಕ್ಕೆ ಅಡಿಕ್ಟ್ ಆಗಿ ಬಿಟ್ಟಿರ್ತಾರೆ. ಎಷ್ಟೋ ಜನ ತಂದೆ ತಾಯಿಗಳು ಹೇಳಿದ್ರು ಕೂಡ ಕೇಳೋದಿಲ್ಲ, ಬೇಡ ಆರೋಗ್ಯದ ಮೇಲೆ ಇದು ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ. ಮಕ್ಕಳು ಗಂಟು ಬೀಳ್ತಾರೆ. ಹಾಗಾಗಿ ಮಕ್ಕಳ ಹಠಕ್ಕೆ ಮನಿದಾದ್ರೂ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಐಸ್ ಕ್ರೀಮ್ ಅನ್ನ ಕೊಡಿಸ್ತಾರೆ. ಇದು ಎಷ್ಟರ ಮಟ್ಟಿಗೆ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಅರಿತಂತಹ ಈ ಒಂದು ಗ್ರಾಮ ಇದೀಗ ಐಸ್ ಕ್ರೀಮ್ ಅನ್ನ ಆ ಗ್ರಾಮದಲ್ಲಿ ಬ್ಯಾನ್ ಮಾಡಿದೆ. ಹಾಗಾದ್ರೆ ಯಾವುದು ಆ ಗ್ರಾಮ? ಅದು ಆಂಧ್ರ ಪ್ರದೇಶದ ಏಲೂರು ಜಿಲ್ಲೆಯ ಕೊಕನೂರು ಮಂಡಲದ ನೇಮಿಲಪೇಟೆ ಎನ್ನುವಂತಹ ಒಂದು ಗ್ರಾಮ ಇದೆ, ಪುಟ್ಟ ಗ್ರಾಮ. ಆ ಗ್ರಾಮದ ಆರಂಭದಲ್ಲೇ ಏನು ಗ್ರಾಮಕ್ಕೆ ಎಂಟ್ರಿ ಕೊಡ್ತೀವ ಅಲ್ಲೇ ಕೆಲವೊಂದಿಷ್ಟು ಬ್ಯಾನರ್ಗಳನ್ನ, ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ಏನು ಹಾಕಿದ್ದಾರೆ ಅಂತ ಹೇಳಿದ್ರೆ, ಈ ಗ್ರಾಮದಲ್ಲಿ ಐಸ್ ಕ್ರೀಮ್ ಬ್ಯಾನ್, ನಿಷೇಧವನ್ನ ಮಾಡಲಾಗಿದೆ. ಯಾರಾದ್ರೂ ಒಂದು ವೇಳೆ ಐಸ್ ಕ್ರೀಮ್ ತಿಂದ್ರೆ 1,000 ರೂಪಾಯಿ ದಂಡ, ಜೊತೆಗೆ ಯಾರು ಐಸ್ ಕ್ರೀಮ್ ಅನ್ನ ಮಾರಾಟ ಮಾಡಿರ್ತಾರೆ ಅವರಿಗೆ 3,000 ರೂಪಾಯಿ ದಂಡ ಅಂತ ಹೇಳಿ ಇಲ್ಲಿ ರೂಲ್ಸ್ ಅನ್ನ ಆ ಗ್ರಾಮಸ್ಥರೇ ಮಾಡಿದ್ದಾರೆ. ಇದಕ್ಕೆ ಯಾವುದು ಕಾನೂನುಗಳು ಬೇಕಂತಿಲ್ಲ, ಯಾರೋ ಒಂದು ಕ್ರಮಗಳನ್ನು ಕೈಗೊಳ್ಬೇಕಂತಿಲ್ಲ. ಗ್ರಾಮಸ್ಥರೇ, ಗ್ರಾಮದ ಹಿರಿಯರೇ ಇದನ್ನ ಒಂದು ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಕೇವಲ ನೇಮಲಪೇಟೆ ಅನ್ನುವಂಥ ಗ್ರಾಮ ಮಾತ್ರ ಅಲ್ಲ, ಈ ಹಿಂದೆಯೂ ಕೂಡ ಗೂಡೂರು ಅನ್ನುವಂಥ ಆಂಧ್ರ ಪ್ರದೇಶದಲ್ಲೇ ಬರುವಂಥ ಒಂದು ಊರು, ಗೂಡೂರು ಅನ್ನುವ ಊರಲ್ಲಿ ಕೂಡ ಈ ಒಂದು ರೂಲ್ಸ್ ಅನ್ನು ಜಾರಿಗೆ ತಂದಿದ್ದಾರೆ. ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ 5,000 ರೂಪಾಯಿ ದಂಡ. ಈ ನೇಮಲಪೇಟೆಯಲ್ಲಿ 3,000 ರೂಪಾಯಿ ಮಾರಾಟ ಮಾಡಿದ್ರೆ ದಂಡ ಇದ್ರೆ, ಇಲ್ಲಿ ಮಾರಾಟ ಮಾಡಿದವರಿಗೆ ಗೂಡೂರಿನಲ್ಲಿ 5,000 ರೂಪಾಯಿ ದಂಡವನ್ನ ವಿಧಿಸ್ತಾರೆ. ಯಾಕೆ ಈ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅದು ಆರೋಗ್ಯದ ಮೇಲೆ, ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಬಣ್ಣ ಬಣ್ಣದ ನೀರಿನಿಂದಾಗಿ ಯಾವುದೋ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಹಾಕಿ ಇಡುವುದು, ಮತ್ತೆ ಏನೇನು ಕಲರ್ ಮಿಕ್ಸ್ ಮಾಡುವುದು, ಅದು ಕ್ಯಾನ್ಸರ್ ಕಾರಕ ಆಗುತ್ತೆ. ಮುಂದೆ ಮಕ್ಕಳ ಆರೋಗ್ಯದ ಮೇಲೆ ಅಥವಾ ಭವಿಷ್ಯದ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಈ ಒಂದು ರೂಲ್ಸನ್ನು ಈ ಹಳ್ಳಿಯಲ್ಲಿ ತಂದಿರುವಂಥದ್ದು. ಹಾಗಾಗಿ ಎಲ್ಲ ಕಡೆಯೂ ಕೂಡ ತಂದಿಲ್ಲ. ಎಲ್ಲರೂ ಕೂಡ ಐಸ್ ಕ್ರೀಮನ್ನು ಮೊರೆ ಹೋಗುವವರೇ, ದೊಡ್ಡವರು ಕೂಡ ತಿಂತಾರೆ. ಆದರೆ ಅದು ಬಹಳಷ್ಟು ದುಷ್ಪರಿಣಾಮವನ್ನು ಬೀರುತ್ತೆ. ನಮ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆ ಕ್ಷಣಕ್ಕೆ ಮಾತ್ರ ನಾವು ಬಿಸಿಲಲ್ಲಿ ಹಬ್ಬ ತಂಪಾಗಲಿ ಅಂತ ಹೇಳಿ ಐಸ್ ಕ್ರೀಮನ್ನು ಅಥವಾ ಕೋಲ್ಡ್ ಡ್ರಿಂಕ್ಸನ್ನು ಕುಡಿತೀವಿ. ಕೋಲ್ಡ್ ಡ್ರಿಂಕ್ಸಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶಗಳು ಇರುತ್ತೆ, ಐಸ್ ಕ್ರೀಮ್ನಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶಗಳು ಇರುತ್ತೆ ಅಂತ ಹೇಳಿ ಎಷ್ಟೋ ಸಲ ವೈದ್ಯರು ಹೇಳಿದರೂ ಕೂಡ ಅನಿವಾರ್ಯವಾಗಿ ನಗರಗಳಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಈ ಐಸ್ ಕ್ರೀಮನ್ನು ತಿನ್ನುವಂತಹ ದೃಶ್ಯಗಳನ್ನು ನಾವು ಕಾಣ್ತೇವೆ. ಹಾಗಾಗಿ ಹಳ್ಳಿಯ ಜನ ಈ ಒಂದು ಮುಂದಾಲೋಚನೆಯನ್ನ, ಆರೋಗ್ಯದ ಹಿತಚಿಂತನೆಯನ್ನ ಮಾಡಿದಾರಲ್ವಾ, ಈ ಒಂದು ಕಾರ್ಯವನ್ನ ಮೆಚ್ಚಲೇಬೇಕು. ಒಟ್ಟಿನಲ್ಲಿ ಈ ಗ್ರಾಮದ ಈ ರೂಲ್ಸ್ನ ಬಗ್ಗೆ ಪರ ವಿರೋಧ ಚರ್ಚೆ ನಡೆದೇ ಇದೆ. ಆ ಥರ ಯಾಕೆ ಮಾಡಬೇಕು ಅಂತ ಹೇಳಿ ಕೆಲವರು ಹೇಳ್ತಾರೆ, ಕೆಲವರು ಮಾಡಿದ್ದು ಒಳ್ಳೇದಾಗ್ತಪ್ಪ ಅಂತ ಕೆಲವರು ಹೇಳ್ತಾರೆ. ನೀವೇನಿಂತೀರಾ ಈ ಸುದ್ದಿಯ ಬಗ್ಗೆ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರ್ ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ.
ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.